ರೋಗಿಗಳಿಗೆ ಬಳಕೆ ಆಗದೇನೆ ಮಣ್ಣು ಪಾಲಾಗಿದೆ ಔಷಧಿಗಳು, ಅವಧಿ ಮುಗಿದ ಮೂಟೆ ಮೂಟೆ ಔಷಧಿಗಳು ತಿಪ್ಪೆ ಗುಂಡಿಗೆ ಬಿದ್ದಿದೆ. ಗೌನಿಪಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಔಷಧ ಮಣ್ಣು ಪಾಲಾಗಿರೋದ್ರ ಡೀಟೇಲ್ಸ್ ಇದು. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ತೀರಾ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಮೂಟೆಗಳಲ್ಲಿ ಔಷಧಿಗಳನ್ನ ಕಟ್ಟಿ ಎಲ್ಲಂದ್ರಲ್ಲಿ ಎಸ್ತಿದ್ದಾರೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, BP ಟ್ಯಾಬ್ಲೆಟ್ಸು, ಚುಚ್ಚುಮದ್ದು, ಸ್ಪೆಷಲಿ BP ಶುಗರ್ ಇರುವಂತಹ ಪೇಷಂಟ್ಸ್ಗೆ ಬಳಕೆ ಆಗಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕೆ, ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯದ ಕಾರಣಕ್ಕೆ ಎಲ್ಲಂದ್ರಲ್ಲಿ ಡಂಪ್ ಆಗಿದೆ. ಆಮೇಲೆ ಈ ಥರ ಈಗ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಹೀಗೆಲ್ಲ ಡಂಪ್ ಮಾಡೋಂಗಿಲ್ಲ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಜೊತೆಗೆ ಆಸ್ಪತ್ರೆಗಳು ಟೈಅಪ್ ಆಗಬೇಕಾಗತ್ತೆ. ಮೆಡಿಸನ್ಸ್ ಒಂದು ವೇಳೆ ಎಕ್ಸ್ಪೈರಿ ಆಗಿ ಆಚೆ ಹಾಕಿದ್ರೂ ಕೂಡ ಅದನ್ನು ವಿಲೇವಾರಿ ಮಾಡೋದಕ್ಕೆ ಒಂದು ರೀತಿ ನೀತಿ ಇದೆ. ಅದು ಯಾವುದನ್ನು ಇಲ್ಲಿ ಫಾಲೋ ಮಾಡಲಾಗ್ತಾ ಇಲ್ಲ. ಒಂದು ಪ್ರಕೃತಿಗೆ ಹಾನಿ ಮಾಡೋ ಕೆಲಸವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡಿ, ಮೂಟೆಗಟ್ಟಲೆ ಮೆಡಿಸನ್ಸನ್ನು ಉಪಯೋಗಿಸಿಲ್ಲ ಸರ್ಕಾರ. ಬಡವರಿಗೆ ಅನುಕೂಲ ಆಗಲಿ ಅಂತ ಕಳಿಸ್ಕೊಟ್ರೆ ಅದನ್ನು ಕಸ ತುಂಬಿದ ಲಾರಿಯಲ್ಲಿ ಎಲ್ಲಂದ್ರಲ್ಲಿ ಎಸೆಯೋದಕ್ಕೆ ತಗೊಂಡು ಹೋಗಿರುವಂತಹ ದೃಶ್ಯ ಕೂಡ ಕಂಡು ಬಂದಿದೆ. ಡಂಪಿಂಗ್ ಯಾರ್ಡ್ನಲ್ಲಿ ಇದನ್ನೆಲ್ಲ ಎಸ್ತಿರೋದನ್ನು ಗಮನಿಸ್ತಾ ಇದ್ದೀರಾ ನೀವು. ಅಧಿಕಾರಿಗಳ ಬೇಜವಾಬ್ದಾರಿತನ, ಸಿಬ್ಬಂದಿಗಳ ಬೇಜವಾಬ್ದಾರಿತನ ಇದರಲ್ಲಿ ಎದ್ದು ಕಾಣ್ತಾ ಇದೆ.